ಶಿಕ್ಷಕಿಯಿಂದ ಹನುಮ ಮಾಲಾಧಾರಿ ವಿದ್ಯಾರ್ಥಿಗಳಿಗೆ ಕಿರುಕುಳ. ಹನುಮ ಮಾಲಾಧಾರಿಗಳಿಂದ ಕ್ರಿಶ್ಚಿಯನ್ ಶಾಲೆಗೆ ಮುತ್ತಿಗೆ ಹಾಕಲಾಗಿದೆ. ಶಿಕ್ಷಕಿಯಿಂದ ಹನುಮ ಮಾಲಾಧಾರಿ ವಿದ್ಯಾರ್ಥಿಗಳಿಗೆ ಕಿರುಕುಳ ಕೊಡಲಾಗಿದೆಯಂತೆ. ಇದರಿಂದ ಹನುಮ ಮಾಲಾಧಾರಿಗಳು ಕ್ರಿಶ್ಚಿಯನ್ ಶಾಲೆಗೆ ಮುತ್ತಿಗೆ ಹಾಕಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಟಾರ್ಚರ್ ಕೊಟ್ಟ ಶಿಕ್ಷಕಿಗೆ ಫುಲ್ ತರಾಟೆ. ಶ್ರೀರಂಗಪಟ್ಟಣದ ಗಂಜಾಂನ ಆರ್ಸಿ ಸರ್ಕಾರಿ ಅನುದಾನಿತ ಶಾಲೆಗೆ ಮುತ್ತಿಗೆ ಹಾಕಿ ಹನುಮ ಮಾಲಾಧಾರಿಗಳು ಧರಣಿ ಮಾಡಿದ್ದಾರೆ. ಶಾಲೆ ಹೆಡ್ಮಿಸ್ ಸೇರಿದಂತೆ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರೋದು. ಸ್ಕೂಲಲ್ಲಿ ಹಿಂದೂ ಧರ್ಮದ ಫೋಟೋ ಬದಲು ಏಸು ಫೋಟೋಗೆ ಕಿಡಿಕಾರಿದ್ದಾರೆ. ಈಗ ಶಾಲಾ ದ್ವಾರದಲ್ಲಿ ಸರಸ್ವತಿ ಫೋಟೋ ಹಾಕಿ ಪೂಜೆ ಸಲ್ಲಿಸಿ ರಾಮ ಭಜನೆ ಮಾಡಿರೋದು. ಶಿಕ್ಷಕಿ ಅನುಚಿತ ವರ್ತನೆಗೆ ಕ್ಷಮೆ ಕೇಳಿದ ಬಳಿಕ ಪ್ರತಿಭಟನೆಯನ್ನ ವಾಪಸ್ ಪಡ್ಕೊಳ್ಳಲಾಗಿದೆ. ನಾಳೆ ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳ ಯಾತ್ರೆ ಕೂಡ ಇದೆ. ನಾವು ಪ್ರತಿ ವರ್ಷ ಹನುಮ ಮಾಲೆ ಹಾಕ್ಸ್ಕೊತಾ ಇದ್ದೋ ಶ್ರೀರಂಗಪಟ್ಟಣದಲ್ಲಿ. ಆ ವಿಚಾರ ಎಲ್ರಿಗೂ ಗೊತ್ತಿರೋಂಥ ವಿಚಾರನೆ. ಆ ಹನುಮ ಮಾಲೆನ ಈ ಶಾಲೆಯಲ್ಲೂ ಕೂಡ ನಮ್ಮ ಅಂದರೆ ಹನುಮ ಭಕ್ತಾದಿಗಳು ಹಾಕೊಂಡು ಬಂದಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷನೂ ಹಾಕೊಂಡು ಬಂದಿದ್ದಾರೆ. ಇಲ್ಲೊಬ್ರು ಶೋಭಾ ಮೇಡಮ್ ಅನ್ನೋರು ಆ ವ್ಯಕ್ತಿ ಆ ಮಕ್ಳುಗಳು ಶೂ ಹಾಕ ಬಂದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಹಪಾಠಿ ಶೂಗಳನ್ನು ಮಕ್ಳಿಗೆ ಹಾಕ್ಸಿದ್ದಾರೆ ಬಲವಂತವಾಗಿ. ನೀವು ಹಾಕೊಳ್ಳೇಬೇಕು, ನಿಮ್ಮ ಹನುಮಂತ ಬಂದು ಎಕ್ಸಾಮ್ ಬರೀತಾನ, ನಿಮ್ಮ ದೇವ್ರು ಬಂದು ಎಕ್ಸಾಮ್ ಬರೀತಾನ ಅಂತ ಭಕ್ತಿ ಎಲ್ಲರೂ ಅವ್ರವ್ರು ಇರ್ತದೆ. ಮತ್ತೆ ಸರ್ ಈ ಒಂದು ಶಾಲೆ ಸರ್ಕಾರಿ ಅನುದಾನಿತ ಶಾಲೆ ಇದು. ಮತ್ತೆ ಈ ಶಾಲೆನಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಸ್ಲೋಗನ್ ಇಲ್ಲ. ಮತ್ತೆ ಯಾವುದೇ ಒಂದು ಸರ್ಕಾರಿ ಶಾಲೆ ಆಗಿರ್ಬೋದು, ಸರಸ್ವತಿ ಫೋಟೋಗೆ ಮೂಲ ಒಂದಿರ್ತದೆ. ಆದರೆ ಇಲ್ಲಿ ಒಂದು ಸರಸ್ವತಿ ಫೋಟೋ ಹಾಕೇ ಇಲ್ಲ ಒಂದು ಕಡೆನೂ. ಬೇಡ, ಸರಸ್ವತಿ ಫೋಟೋ ಹಾಕಿಲ್ಲ ಅನ್ನೋದು ಸೆಕೆಂಡರಿ, ಅದು ಮಾತಾಡೋಣ. ಆದರೆ ಪ್ರತಿ ಕ್ಲಾಸ್ ರೂಮ್ ಬಾಗಿಲಿನಲ್ಲಿ ಒಂದು ಧರ್ಮದ ಪ್ರಚಾರಕರ ಫೋಟೋ ಯಾಕಿರ್ಬೇಕು, ಅಂದರೆ ಯೇಸು ಕ್ರಿಸ್ತ ಫೋಟೋ ಯಾಕಿರ್ಬೇಕು. ನಮ್ಮ ಧರ್ಮದ ಫೋಟೋ ಇಲ್ಲ, ಬೇಡ. ಅಟ್ಲೀಸ್ಟ್ ಒಂದು ನಾವು ಯಾವ ದೇವ್ರ ಫೋಟೋ ಹಾಕಿ ಅಂತ ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ಸರಸ್ವತಿ ಫೋಟೋ ಅಂತಂದರೆ ವಿದ್ಯಾ ಸರಸ್ವತಿ ಅಂತ ಎಲ್ಲರೂ ನಂಬಿರೋದು. ಆ ಫೋಟೋನೂ ಇಲ್ಲ ಅಂತಂದಮೇಲೆ ಒಂದು ಶಿಕ್ಷಣ ಸಂಸ್ಥೆಗೆ ಬೆಲೆ ಇಲ್ಲ ಐತೆ. ಆ ತಪ್ಪಿಗೆಲ್ಲ ಕ್ಷಮೆ ಒಪ್ಕೊಂಡು SDM ಸರ್ ಎಲ್ಲ ಕ್ಷಮೆ ಒಪ್ಕೊಂಡು ಸರಸ್ವತಿ ಫೋಟೋ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸರಸ್ವತಿ ಫೋಟೋ ಹಾಕಿದ್ದಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಫೋಟೋ ತೆಗಿಯೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಕ್ಲಾಸ್ ರೂಮ್ ಬಾಗಿಲಿರುವಂಥ ಎಲ್ಲ ಯೇಸು ಕ್ರಿಸ್ತ ಫೋಟೋಗಳು ತೆಗಿತೀವಿ, ಇಲ್ಲ ಅಂದರೆ ನೀವು ಬಂದು ನಿಮ್ಮ ದೇವ್ರ ಫೋಟೋ ಹಾಕ್ಬೋದು ಅಂತ ಕೂಡ ಅನುಮತಿ ಕೊಟ್ಟಿದ್ದಾರೆ. ಸರ್, ಈಗಾಗಲೇ ನಾವು ಪ್ರತಿ ವರ್ಷದಂತೆ ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ಶಿಕ್ಷಕಿ ಹನುಮ ಮಾಲಾಧಾರಿ ವಿದ್ಯಾರ್ಥಿಗಳಿಗೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಯಾವ ರೀತಿ ಕಿರುಕುಳ ಕೊಟ್ಟಿದ್ದಾರೆ, ಫೈನಲ್ ಇವಾಗ ಏನಾಯ್ತು ಅಂತ ಹೇಳಿ. ಹೌದು ಪೂರ್ಣಿಮಾ, ಇದು ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವಂತಹ ಶಾಲೆಯಲ್ಲಿ ನಡೆದಿರುವಂತಹ ಒಂದು ಘಟನೆ. ಇದು ಏನಪ್ಪಾ ಅಂದ್ರೆ ಅದು ಕ್ರಿಶ್ಚಿಯನ್ ಶಾಲೆಯಲ್ಲಿ ಏನು ವಿದ್ಯಾರ್ಥಿಗಳು ನಾಳೆ ಏನು ಹನುಮ ಸಂಕೀರ್ತನ ಯಾತ್ರೆ ಇದೆ, ಹನುಮ ಸಂಕೀರ್ತನ ಯಾತ್ರೆ ಪ್ರಯುಕ್ತ ಅವರು ಹನುಮ ಮಾಲೆನ ಧರಿಸ್ಕೊಂಡು ಶಾಲೆಗೆ ಹೋಗಿದ್ದಂಥದ್ದು. ಈ ಶಾಲೆಗೆ ಹೋಗಿದ್ದಂತ ಸಂದರ್ಭದಲ್ಲಿ ಆ ಶಿಕ್ಷಕಿ ಆ ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡಿರುವಂಥದ್ದು. ಏನಪ್ಪಾ ಅಂದ್ರೆ, ನೀವು ಈ ರೀತಿ ಎಲ್ಲ ಹಾಕೊಂಡ್ ಬಂದಿದ್ದೀರಲ್ಲ, ನಿಮ್ಮ ಹನುಮ ಬರ್ತಾನ ನಿಮ್ಮ ಎಕ್ಸಾಮ್ ಬರೆಯೋಕೆ, ನೀವೆಲ್ಲ ಈ ರೀತಿ ಹಾಕೊಂಡ್ ಬರಬಾರ್ದು ಅಂತೇಳಿ ಆ ಮಕ್ಕಳಿಗೆ ಮಾನಸಿಕವಾಗಿ ಒಂದು ಹಿಂಸೆ ಕಿರುಕುಳ ಕೊಟ್ಟಿರುವಂಥದ್ದು. ಇದರಿಂದ ಬೇಸಂತ ವಿದ್ಯಾರ್ಥಿಗಳು ಅಂದ್ರೆ ಅವರ ಪೋಷಕರಿಗೆ ಮತ್ತೆ ಹನುಮ ಮಾಲಾಧಾರಿಗಳಿಗೆ ಈ ವಿಷಯ ತಿಳಿದಿದೆ. ಈ ವಿಷಯ ತಿಳಿದ ತಕ್ಷಣ ಶಾಲೆಗೆ ನುಗ್ಗಿ ಅವರೆಲ್ಲರೂ ಕೂಡ ಪ್ರತಿಭಟಿಸಿರುವಂಥದ್ದು. ಮತ್ತೆ ಅದಲ್ಲದೆ ಸರಸ್ವತಿ ಫೋಟೋನ ಹಾಕಿ ಅದಕ್ಕೆ ಪೂಜೆ ಮಾಡಿ ಮತ್ತೆ ಅಲ್ಲೇ ಹನುಮ ಜಪಾನ ಮಾಡೋದ್ರ ಮೂಲಕ ಒಂದು ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅದಲ್ಲದೆ
ಈಗ ಶಾಲೆಯಲ್ಲಿ ಯಾವುದೇ ಒಂದು ಫೋಟೋಗಳಿಲ್ಲ, ಆದ್ರೆ ಯೇಸು ಫೋಟೋ ಮಾತ್ರ ಇಟ್ಕೊಂಡಿದ್ದೀರಾ. ಇದು ಎಷ್ಟು ಸರಿ? ಇಲ್ಲಿ ಯಾಕೆ ಅವರವರ ಧರ್ಮ ಅವರವರು ಭಕ್ತಿನ ಮೆರೀತಾರೆ, ಅಂಥದ್ರಲ್ಲಿ ಈ ರೀತಿ ಮಕ್ಕಳಿಗೆ ಕಿರುಕುಳ ಕೊಡುವಂಥದ್ದು ಎಷ್ಟು ಸರಿ? ಅಂದ್ರೆ ನೀವು ಹನುಮ ಮಾಲೆ ಹಾಕ್ಸ್ಕೊಂಡೇ ಬರಬಾರ್ದು ಅಂತ ಹೇಳೋದು ಎಷ್ಟು ಸರಿ ಅನ್ನೋದು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಈ ಒಂದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಅವರು ಏನು ಒಂದು ಕ್ಷಮೆ ಕೇಳದ ಹಿನ್ನೆಲೆಯಲ್ಲಿ ಪ್ರತಿಭಟನೆನ ವಾಪಸ್ ಪಡೆಯಲಾಗಿದೆ. ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ಬಾಲಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.